ನೋಡಿ, ಇದು ನಿಮ್ಮ ಕಡೆದ ಕೇಳಿದೆ. ಈಗ ನಾನು ತಿಂಡಿ ಮಾಡುವಾಗ ನೀವು ಏನು ಮಂತ್ರಿ ಬಳಗದ ಪುನರ್ವಸತಿ ಆಗ್ತಿದ್ದೇನು ಸುದ್ದಿ ಹೇಳಿದ್ರಿ, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇಷ್ಟು ಬೇಗನೇನಾಗೋದು. ಹಾಗಾಗಿ ಇದು ಸುಮ್ಮ ಹೂವಾಪು ರಾಜಕೀಯದಲ್ಲಿ ನಡೀತಾ ಇರ್ತೈತೆ. ಯಾರು ಮಂತ್ರಿ ಆಗೋದಿಲ್ಲಲ್ಲ ಅವ್ರು ಒಂದು ಆ ಮಂತ್ರಿ ಆಗ್ಬೇಕಂತ, ಯಾರು ಮಂತ್ರಿ ಆದಾರ ಅವ್ರು ನಾವು ಇನ್ನೊಂದು ಮುಂದೆ ಉರಿಬೇಕಂತ ಎಲ್ಲ ನಡೀತಾ ಇರ್ತದೆ. ಅದೇನು ಭಾಳ ಆಶ್ಚರ್ಯ ಅಲ್ಲ. ನಾನು ನೋಡಿದ್ದೀನಿ, 50 ವರ್ಷದಿಂದ ನೋಡ್ತಾ ಬಂದಿದ್ದೇನೆ ನಾನು, ಗೊತ್ತಲ್ಲ. ಹಾಗಾಗಿ ಅದರಲ್ಲೇನು ಮಹತ್ವ ಇಲ್ಲ. ಸತ್ಯಕ್ಕೆ ದೂರವಾದ ವಿಚಾರ ಮತ್ತು ಸುದ್ದಿ. ಹೈಕಮಾಂಡ್ ಭೇಟಿ ಆದ್ರಲ್ಲ, ಹಾಗಾದ್ರೆ ಹೈಕಮಾಂಡ್ ಅಲ್ರಿ, ಈ ಕಾಂಗ್ರೆಸ್ ಹಾಕರು ನಮ್ಮ ಒಳ್ಳೆ ಸ್ನೇಹಿತರು, ಕಳೆದ 40 ವರ್ಷಕ್ಕಿಂತ ಹೆಚ್ಚು ಸ್ನೇಹ ಇದೆ, ಸಂಬಂಧ ಇದೆ. ಮತ್ತು ಅವ್ರು ಬಿಟ್ಟು ಮತ್ತೆ ಯಾರ ಭೇಟಾಗಲಿ. ನಾನು ಈ ಸೋನಿಯಾ ಗಾಂಧಿ ಅವ್ರು ಭೇಟಾದೆ, ಅದು ಅರ್ಥ ನಮ್ಮ ಮಿನಿಸ್ಟರ್ ಅವ್ರ ಭೇಟಾಗ್ತೀವಿ. ಬೇರೆ ಕೆಲಸ ಇಲ್ಲ ನಮಗೆ. ಕಳಿಸಿ ಕಾಲ್ ಒಂದು ಇರ್ತದಲ್ಲ, ಅವ್ರು ನಮ್ಮ ನಾಯಕರು ಎಲ್ಲರೂ ಭೇಟಿ ಆಗಬೇಕು. ಕೆಲವು ಹಿರಿಯರು ಇರ್ತಾವ್ರೆ, ಅವ್ರ ಆಶೀರ್ವಾದ ತಗೋಬೇಕಾಗ್ತದೆ. ಬೇರೆ ರಾಜಕೀಯ ಪರಿಸ್ಥಿತಿ ಚರ್ಚೆ ಮಾಡಬೇಕಾಗ್ತದೆ. ಇದು ಇದಲ್ರಿ ರಾಜಕೀಯ ಪರಿಸ್ಥಿತಿ ಅಂದ್ರೆ ಏನು ಎಕ್ಸ್ಪಾನ್ಷನ್ ಕ್ಯಾಬಿನೆಟ್ ಅಲ್ಲಿ ಅಲ್ಲ, ಪಾಲಿಟಿಕ್ಸ್ ಥ್ರೂಔಟ್ ಕರ್ನಾಟಕ ಹೇಗೆ ಎಲ್ಲ ಜನರು ಕೇಳಿದಾಗ ಜನರನ್ನ ಮಾತಾಡ್ತೇವೆ. ವ್ಯಕ್ತಿಗತವಾಗಿ ಯಾರ ಬಗ್ಗೆ ಟಿಕೆಟ್ ದಾನ ಮಾಡೋದು